सरोज राज निज मन मुकुर सुधारी। ಡೈರೆಕ್ಟರ್ ಸರ್ ಏನಪ್ಪ ಟೇಕ್ ರೆಡಿ ಆಗಿದೆ ಬನ್ನಿ. ಇರಪ್ಪ ಸ್ವಲ್ಪ ಇಂಟ್ರಾ ಕೊಟ್ಟು ಬರ್ತೀನಿ. ಓಕೆ ಸರ್. ನಮ್ಮ ಜೀವನದಲ್ಲಿ ನಗು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಕೆಲವರು ಹಲ್ಲು ಬಿಟ್ಟು ನಗ್ತಾರೆ, ಕೆಲವರು ನಗ್ತಾನೆ ಮಾತಾಡ್ತಾರೆ, ಮತ್ತಿನ್ನು ಕೆಲವರು ನಗೋದನ್ನೇ ಮರ್ತೋಗಿದ್ದಾರೆ. ಏನಪ್ಪ ಈ ಡೈರೆಕ್ಟ್ರು ಬರೀ ನಗು ನಗು ಅಂತ ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ದೀರಾ? ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತಿದ್ರಿ, ಜಾಸ್ತಿ ಬ್ಲೇಡ್ ಹಾಕಲ್ಲ. ನಮ್ಮ ಕಾನ್ಸೆಪ್ಟೇ ನಗು ಕಣ್ರಿ. ಇಲ್ಲಿ ನಮ್ಮ ಹೀರೋ ಅವನಿಗೆ ರೋಗ ಅಂತಲೂ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಹೇಳೋದೇನು ಅರ್ಥ ಆಗ್ತಿಲ್ವಾ? ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ನನ್ನ ಹೆಸರು ಗಣೇಶ್. ನಾನು ಕಾರ್ಪೊರೇಟ್ ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಈ ಕೆಲಸನೇ ಇಷ್ಟ ಇಲ್ಲ, ಆದರೆ ಜೀವನ ಮಾಡಬೇಕಲ್ಲ, ನಮ್ಮ ಅಪ್ಪ ಅಮ್ಮ ಖುಷಿಗೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ. Excuse me, sir. May I come in? ಓ ಗಣೇಶ್, ಬಾ ಕುತ್ಕೋ ಬಾ. ಏನು ಬಂದಿದ್ದು? ಅಲ್ಲಪ್ಪ ಗಣೇಶ್, ನೀನು ನಗೋದ್ರಿಂದ ಎಷ್ಟೊಂದು ಅನಾಹುತ ಆಗ್ತಿದೆ ಗೊತ್ತೇನಪ್ಪ ನಿಂಗೆ? ಅಯ್ಯೋ ಬಿಡಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ಬಾ ಕುತ್ಕೋ. ಏನು ಬೇಕಿತ್ತು? ಸರ್ ನಿಮ್ಮ ಸೈನ್ ಬೇಕಾಗಿತ್ತು. ಸ್ವಲ್ಪ ತೋರಿಸ್ಕೊಳಪ್ಪ. ಏನಾಯ್ತು ಸರ್? ಅಲ್ಲಪ್ಪ, ಇವ್ನು ನಗೋದ್ರಿಂದ ಎಷ್ಟೊಂದು ಅನಾಹುತ ಆಗ್ತಿದೆ ಅಂತ ಹೇಳ್ತಿದ್ದೆ. ಹೌದು ಸರ್, ನೀವು ಹೇಳಿದ ನಿಜ. ಇವ್ನು ಮದುವೆ ಆಗ್ಬೇಕಾದ್ರೆ ಹುಡುಗಿಯವ್ರಪ್ಪ ಸತ್ತಾಗ ಈ ಆಸಾಮಿ ಆಳ್ಬೇಕು ತಾನೆ, ನಗ್ತಾ ಇದ್ದ. ಅದಕ್ಕೆ ಆ ಹುಡುಗಿ ಇವನ್ನ ಬಿಟ್ಟೇ ಹೋಗ್ಬಿಟ್ಲು. ಸರ್ ನಿಮ್ಮ ಸೈನ್ ಬೇಕಾಗಿತ್ತು. ನಗು ಜೀವನಕ್ಕೆ ಹಾಲು ಸಕ್ಕರೆ ಅಂತಾರೆ, ಆದರೆ ಇವನ ಜೀವನ ಬೇದಿ ಮಾದ ಥರ ಆಗ್ಬಿಟ್ಟಿದೆ ಸರ್. ಇವ್ನು ನಗು ಮುಚ್ಚಕ್ಕಾಗದೆ ಇರೋ ಟ್ಯಾಪ್ ಥರ ಸುರಿತಾನೇ ಇದೆಯಪ್ಪ. ಅಷ್ಟೇ ಅಲ್ಲಪ್ಪ? ಹೌದು ಸರ್. ಇವಾಗ ನಾನು ನಿನ್ನ ನಗುನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಪ್ಪ. ನಾನೇನು ಮಾಡಲಿ ಸರ್? ನಾನು ನಗು ಕಂಟ್ರೋಲ್ ಮಾಡ್ಕೊಳೋಣ ಅನ್ಕೊತೀನಿ, ಆದರೆ ನನ್ನ ಕೈಲಿ ಆಗ್ತಾಯಿಲ್ಲ ಸರ್. ಮೋಸ್ಟ್ಲಿ ನಿಮಗೆ ನಗೋ ಕಾಯಿಲೆ ಇರಬೇಕು. ಹೋಗಿ ಡಾಕ್ಟರ್ ಹತ್ರ ತೋರಿಸಿ, ಅವರೊಂದು ಉಪಾಯ ಕೊಡ್ಬೋದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಹಾಂ ಬನ್ನಿ ಕುತ್ಕೊಳ್ಳಿ. ಏನಾಯ್ತು ಸರ್? ನಿಮ್ಮ ಸಮಸ್ಯೆ ಏನು? ಕಾಲು ನೋವಾ, ಕೈ ನೋವಾ, ಡಾಕ್ಟರ್ ತುಟಿ ನೋವಾ? ನಂಗೆ ಆ ಥರ ಯಾವ ಸಮಸ್ಯೆನೂ ಇಲ್ಲ ಡಾಕ್ಟರ್. ನಗೋದೇ ನನ್ನ ಸಮಸ್ಯೆ ಆಗಿದೆ. ನಗು ನಿಮ್ಮ ಸಮಸ್ಯೆನಾ? ಹೌದು ಡಾಕ್ಟರ್. ನಗು ಆರೋಗ್ಯಕ್ಕೆ ಒಳ್ಳೆಯದು. ಅಂಥದ್ದು ನಗುನೇ ನಿಮ್ಮ ಸಮಸ್ಯೆ ಆಗಿದೆಯಾ? ನೀವು ಹೇಳೋದು ನಿಜ. ಅದೇ ನಗು ನನ್ನ ಜೀವನನ ಹಾಳು ಮಾಡಿಬಿಡಿದೆ ಡಾಕ್ಟರ್. ನೋಡ್ರಿ, ನಗೋದು ದೇವರು ಕೊಟ್ಟಿರೋ ವರ. ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ? ಇಲ್ಲ ಡಾಕ್ಟರ್, ನನ್ನಿಂದ ತುಂಬ ಜನಕ್ಕೆ ಅನಾಹುತ ಆಗಿದೆ. ನಾನು ನಗಬಾರ್ದು ಅಂತ ಅನ್ಕೊತೀನಿ, ಆದರೆ ನನ್ನ ಕೈಲಿ ನಗುನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ತಲೆ ಕೆಡ್ಸ್ಕೋಬೇಡ್ರಿ. ಯಾರಿಗಿಲ್ಲದ ಕಾಯಿಲೆ ನಿಮಗಿಲ್ಲ. ಒಂದಲ್ಲ ಒಂದು ದಿವಸ ಈ ನಗು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುತ್ತದೆ. ಆಯ್ತು, ಸರಿ ಡಾಕ್ಟರ್. You bastard, you are fired. ಪಾಪ ಬಯೋದೇನೋ ಬಯಸ್ಕೊಂಡ, ಏನು ಮಾಡ್ತಿದ್ದಾನೋ. ಏನಾಯ್ತು ಮಚ್ಚ? ಬಾಯ್ಲಿ ಕುತ್ಕೋ.
ಇಲ್ಲೋಡಿ ಇಲ್ಲಿ ಅಲ್ವೋ ನಿನ್ನ ಕೆಲಸ ಹೋಯ್ತು ಅಂತ ನಿಂಗೆ ಸಮಾಧಾನ ಮಾಡಕ್ಕೆ ಬಂದರೆ ನೀನೇನೋ ಮಾಡ್ತಾ ಇದೆಯಾ? ಏನು ಮಾಡೋದು, ಅಳು ಅಂತೂ ಬೇಗ ಬರಲ್ಲ, ನಗು ಬರುತ್ತೆ, ಅದಕ್ಕೆ ಕೂತ್ಕೊಂಡು ನಗ್ತಾ ಇದ್ದೀನಿ. ಎಷ್ಟು ದಿವಸ ಅಂತ ಹಿಂಗೆ ನಗ್ತಾ ಇರ್ತೀಯೋ? ಏನು ಮಾಡೋದು ಹೇಳು, ನಾನು ಒಬ್ಬನೇ ತಾನೇ. ಈ ಮನೇಲಿ ನೀನು ಒಬ್ಬನೇ ಇರ್ತೀಯ? ಏನು ಮಾಡೋದು ಬಿಡು, ಈ ಕೆಲಸ ಇನ್ನೊಂದು ಕೆಲಸ ಸಿಗುತ್ತೆ. ಸರಿ ಬಾ, ಆಚೆ ಹೋಗಿ ಸುತ್ತಾಡ್ಕೊಂಬರೋಣ. ಇವತ್ತು ಮಾಡೋ ಎಕ್ಸಸೈಸಲ್ಲಿ 5 kg ಕರ್ಗೋಗ್ಬಿಡ್ಬೇಕು. ಈ ಸಾಂಗ್ ಹಾಕಣ್ಣ. ಅಂಕಲ್ ಅಂಕಲ ಯೂತ್ ಒಳ್ಳೆ ಟೆಲಿಫೋನ್ ಬೂತ್ ಇದ್ದಂಗ ನೀವು ಅಂಕಲ್ ಸಾರಿ ಯೂತ್ ಕಂಟಿನ್ಯೂ ಎಕ್ಸಸೈಸ್. ಯಾವುದಾದ್ರೂ ಬೇರೆ ಕೆಲಸ ಹುಡುಕ್ಬೇಕು. ಸಿಗುತ್ತೆ ಬಾ. ಇಲ್ಲೊಂದು ಹುಡುಗಿ ಇಲ್ಲಲ್ಲ, ಎಲ್ಲಿ? ಮೋಸ್ಟ್ಲಿ ಇಲ್ವೇನು. ಜ್ಯೂಸ್ ಚೆಲ್ಕೊಂಡು ನಗ್ತಾ ಇದೆಯಾ? ಫೋನ್ ಬಂತಲ್ಲ ಅದಕ್ಕೆ. ಫೋನ್ ಬಂದರೆ ಯಾರನ್ನ ಹಿಂಗೆ ನಗ್ತಾರೇನೋ? ಸರಿ, ಫೋನ್ ಯಾರು ನೋಡು. ಕಂಪ್ನಿ ಕಾಲು. ಅಯ್ಯೋ, ಏನಿದು? ಸರಿ, ನೋಡೋಣ. ಫೋನ್ ಗಾಡೀಲಿ ಹೋಗಿರೋಂದಿರ್ಬೇಕು. ಏನೋ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಇದೆ. ಅಂದರೆ ಕೊಟ್ಬಿಡೋಣ, ನಮಗೆ ಯಾಕೆ. ಹಲೋ, ನಾವು ಗ್ಯಾಂಗ್ಸ್ಟಾರ್ ಕಂಪನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಹಾಂ ಹೇಳಿ. ನಿಮ್ಮ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಒಂದು ಟೈಮಿಂಗ್ಸ್ ಅಂತ, ಸ್ವಲ್ಪ ನೋಡಿ ಹೇಳ್ತೀರಾ? ಹಾಂ ಓಕೆ, ನೋಡ್ಬಿಟ್ಟು ಕಾಲ್ ಮಾಡ್ತೀನಿ. ಓಕೆ. ಎಲ್ಲಿಟ್ಟೆ ಅಪಾಯಿಂಟ್ಮೆಂಟ್ ಲೆಟ್ರನ್ನ? ಇಲ್ಲೂ ಇಲ್ಲ ತಾನೆ. ಓ ಶೇಟ್. ಸರ್, ಇಲ್ಲಿ ಏನಾದ್ರು ಲೆಟ್ರ್ ನೋಡಿದ್ರಾ? ಏನು ಲೆಟ್ರು? ಸರ್, ಅಪಾಯಿಂಟ್ಮೆಂಟ್ ಲೆಟರ್. ಏನು ಸರ್ ಹಿಂಗೆ ನಗೀತಿದ್ದೀರಲ್ಲ? ನಾನು ನೋಡ್ದ ಇಲ್ಲ ಅಂತಾನೆ ಕೇಳ್ತಿರೋದು. ಸರ್, ಗೊತ್ತಿಲ್ಲ ಅಂದರೆ ಬಿಡಿ ಸರ್. ಸರ್,
ಥ್ಯಾಂಕ್ಸ್ ಸರ್. ಯಾರೇನೇ ಹೇಳಿ ನನ್ನ ನಗುನ ಮಾತ್ರ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿ. ಕೊನೆಗೂ ಡಾಕ್ಟ್ರ್ ಹೇಳ್ದಂಗೆ ಒಬ್ರಿಗೆ ಒಳ್ಳೇದಾಯ್ತು.